ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರೀವಲ್ ಯಾಕಲ್ಲ ಹಂಗ್ ನೋಡ್ತಿದ್ಯಾ? ಅಲ್ಲ ಮಮ್ಮಿ, ಓದೋರು ಇಷ್ಟತ್ತಾದ್ರೂ ಬಂದಿಲ್ವಲ್ಲ, ಅಪ್ಪಿ ತಪ್ಪಿ ಆ ಇಂದ್ರಮ್ಮ ಏನಾರ ಉಪ್ಪಿಟ್ಟು ಕೇಸರಿ ಬಾತು ಮಾಡ್ಕೊಟ್ಟು ಇವ್ರೇನಾರ ತಿಂತಿದಾರ ಅಂತ. ಸುಮ್ನಿರಲ್ಲೇ, ಈ ತಮಾಷೆ ಮಾಡಬೇಡ ಸುಂದರ ದರಿದ್ರ. ಆಯಮ್ಮ ಉಪ್ಪಿಟ್ಟಲ್ಲ, ಮಖಕ್ಕೆ ಉಪ್ಪು ಖಾರ ಹಾಕಿ ಮಂಗಳಾರತಿ ಎತ್ತಿ ಕಳಿಸ್ತಾ ಇರ್ತಾಳೆ. ಬರ್ತಾ ಬಿಡ ಎಲ್ಲಕ್ಕವೇ. ಅಲ್ಲೇ ಸುಂದರ ದರಿದ್ರ ಹ್ಯಾಪ್ ಮೊರೆ ಹಾಕೊಂಡ್ ಬರ್ತಾರೆ ಅಂದ್ರೆ ಹ್ಯಾಪಿ ಮೊರೆ ಹಾಕೊಂಡ್ ಬರ್ತಾ ಇದಾರಲ್ಲ. ಸದ್ಯ ನಮ್ಮ ಮಗಳು ಖುಷಿ ಖುಷಿಯಿಂದ ಅವ್ರ ಅತ್ತೆ ಮನೆಗೆ ಸೇರಿಕೊಂಡ್ಳು. ಅವಳು ಇಷ್ಟಪಟ್ಟಾಗೆ ಅವಳಿಗೆ ಬದುಕು ಸಿಕ್ತು. ಹೌದಪ್ಪ, ಏನಾಗ್ಬಿಡುತ್ತೋ ಏನೋ ಅಂತ ತುಂಬಾ ಭಯ ಆಗ್ಬಿಟ್ಟಿತ್ತು. ಸದ್ಯ ಎಲ್ಲನೂ ಸರಾಗವಾಗಾಯ್ತು. ನಿಜ, ಅವಳು ಇಷ್ಟಪಟ್ಟಾಗೆ ಅವಳಿಗೆ ತಡ ಸಿಕ್ತು. ಏನಾಗುತ್ತೋ ಏನೋ ಅಂತ ನಾನು ತುಂಬ ಎದುರು ಬಿಟ್ಟಿದ್ದೆ. ಸರಿ, ನಾನು ಹೊರಡ್ತೀನಪ್ಪ. ಒಂದು ನಿಮಿಷ, ನಾನು ಎಲ್ಲರ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು. ಒಂದು ಹೆಣ್ಣು ಇದ್ದಕ್ಕಿದ್ದ ಹಾಗೆ ಮನೆ ಮಗನ ಕೈ ಹಿಡಿದು ಸೊಸೆಯಾಗಿ ಬಂದರೆ ಎಲ್ರಿಗೂ ಎಷ್ಟು ಬೇಜಾರಾಗುತ್ತೆ, ಎಷ್ಟು ಕೋಪ ಬರುತ್ತೆ ಅಂತ ನನಗೆ ಗೊತ್ತು. ಅಷ್ಟು ಸಾಲದು ಅಂತ ಮನೆ ಮಗಳನ್ನ ಕರ್ಕೊಂಡು ಹೋಗಿ ಮನೇಲಿ ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಅವಳು ಇಷ್ಟಪಟ್ಟಿದ್ದ ಹುಡುಗನ ಜೊತೆ ಮದುವೆ ಮಾಡಿಸಿದ್ದಕ್ಕೆ ನಿಮ್ಮೆಲ್ರಿಗೂ ಇನ್ನೂ ಬೇಜಾರಾಗಿರುತ್ತೆ. ಆದರೆ ವರ ಬದುಕು ಅವಳು ಅನ್ಕೊಂಡ ಹಾಗೆ ಇರಬೇಕು ಅಂದರೆ ಇದನ್ನು ಬಿಟ್ಟು ನನಗೆ ಬೇರೆ ದಾರಿನೇ ಇರಲಿಲ್ಲ. ನಾನು ಹೋಗಿದ್ದ ದಾರಿ ತಪ್ಪಿರ್ಬೋದು, ಆದರೆ ನಾನು ಮಾಡಿದ ಕೆಲಸ ತಪ್ಪಲ್ಲ ಅನ್ನೋ ನಂಬಿಕೆ ನನಗಿದೆ. ಇದರಿಂದ ವರ ಖುಷಿಯಾಗಿರ್ತಾಳೆ ಅನ್ನೋ ವಿಶ್ವಾಸನೂ ನನಗಿದೆ. ಆದರೆ ನಿಮ್ಗೆ ಯಾರನ್ನು ಏನು ಹೇಳ್ದೆ ಕೇಳದೆ ನಾನು ಹೀಗೆ ಮಾಡಿರೋದಕ್ಕೆ ನಿಮ್ಮ ಹತ್ರ ನಾನು ಕ್ಷಮೆ ಕೇಳ್ತಾ ಇದ್ದೇನೆ. ಕ್ಷಮೆ ಕೇಳ್ತಿದೀಯಾ? ಇದೇ ಸರಿಯಾದ ಟೈಮು ಕಿಡಿ ಹತ್ಸೋಕೆ. ಏನಮ್ಮ ಕ್ಷಮೆ ಕೇಳ್ಬಿಟ್ರೆ ಹೋಗಿರೋ ಮಾನ, ಆಗಿರೋ ಅವಮಾನ ಇದೆಲ್ಲ ಮತ್ತೆ ವಾಪಸ್ ಬರ್ತೀನಮ್ಮ. ಧಾಮ್ ಧೂಮ್ ಅಂತೇಳಿ ಮದುವೆ ಆಗಬೇಕಾಗಿತ್ತು. ಆದ್ರೆ ನೀನು ತಂದೆ ತಾಯಿಯ ಕಣ್ಣು ತಪ್ಪಿಸಿ ಆ ಹುಡುಗಿನ ಮದುವೆ ಮಾಡಿಸ್ಕೊಂಡು ಕರ್ಕೊಂಡ್ ಬಂದಿದೀಯಲ್ಲ, ಎಲ್ಲನೂ ನೀನೇ ಮಾಡೋದಾದ್ರೆ ಈ ಮನೆಯಲ್ಲಿ ಹಿರಿಯರು ಅಂತ ಯಾಕಿರ್ಬೇಕು ನಾವು? ನೋಡು, ನೀನು ಬಂದ ಮೇಲೆ ಮೊದಲಿಗೆ ಆ ಹುಡುಗಿ ನಿಶ್ಚಿತಾರ್ಥ ನಿಂತೋಯ್ತು, ಆಮೇಲೆ ಮದುವೆ ನಿಂತೋಯ್ತು. ನಿನ್ನಿಂದಾಗಿ ಈ ಮನೆ ನೆಮ್ಮದಿ, ಶಾಂತಿ, ಸಂತೋಷ, ಸಮಾಧಾನ ಎಲ್ಲ ಹೊರಟೋಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.